ನಮಸ್ಕಾರ ನೆಲ ಬಂದವರೇ. ಇದು ಥಿಯೋಡಲೈಟಿನ ಒಳಗಡೆ ಅಳವಡಿಸಿರ್ತಕ್ಕಂಥ ಟೆಲಿಸ್ಕೋಪ್. ಇದರ ರಚನೆ ಹೇಗಿರುತ್ತೆ ಅಂತಂದರೆ, ಇದು ಐಪೀಸ್. ಈ ಐಪೀಸ್ನಲ್ಲಿ ಎರಡು ಕಾನ್ವೆಕ್ಸ್ ಲೆನ್ಸ್ನ ಅಳವಡಿಸಲಾಗಿರುತ್ತೆ. ಈ ಎರಡು ಕಾನ್ವೆಕ್ಸ್ ನಡುವಿನ ಅಂತರ 2/3 ಆಫ್ ದಿ ಫೋಕಲ್ ಲೆಂತ್ ಇರಲೇಬೇಕಾಗುತ್ತೆ. ಅದರಿಂದ ಇದನ್ನು ರ್ಯಾಮ್ಸಮ್ಸ್ ಐಪೀಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಡಯಾಫ್ರಾಮ್ ಇರುತ್ತೆ. ಈ ಐಪೀಸ್ ಮೂಲಕ ಡಯಾಫ್ರಾಮ್ನ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ಡಯಾಫ್ರಾಮ್ದು ಕ್ರಾಸ್ ಸೆಕ್ಷನ್ ಇಲ್ಲಿದೆ. ಇದರಲ್ಲಿ 3 ಹಾರಿಜಾಂಟಲ್ ವೈರ್ ಇರುತ್ತೆ, ಒಂದು ವರ್ಟಿಕಲ್ ವೈರ್ ಇರುತ್ತೆ. ವರ್ಟಿಕಲ್ ವೈರ್ ಉದ್ದೇಶ ಏನು ಅಂತಂದರೆ, ಯಾವುದೇ ಒಂದು ಕ್ರಾಸ್ ಸ್ಟಾಫೇ ಆಗಲಿ, ಸ್ಟಾಫೇ ಆಗಲಿ, ರೇಂಜಿಂಗ್ ರಾಡ್ ಆಗಲಿ ವರ್ಟಿಕಲ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಖಚಿತಪಡಿಸಿಕೊಳ್ಳಲು ಇದನ್ನು ಉಪಯೋಗಿಸ್ತೀವಿ. ಇನ್ನು ಹಾರಿಜಾಂಟಲ್ ಹೇರ್ನ ರೀಡಿಂಗ್ಸ್ನ ತಗೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಈ ಎರಡು ವೈರು ಅಪ್ಪರ್ ಸ್ಟೇಡಿಯಾ ಮತ್ತು ಲೋಯರ್ ಸ್ಟೇಡಿಯಾ ಅಂತ ಇದ್ದಾರೆ. ಈ ಎರಡರಲ್ಲಿ ರೀಡಿಂಗ್ ತಗೊಳ್ಳೋದ್ರಿಂದ ನಾವು ಸ್ಟೇಷನ್ ಪಾಯಿಂಟಿಂದ ಮತ್ತು ಆಬ್ಜೆಕ್ಟ್ ಒಳಗೆ ಇರ್ತಕ್ಕಂಥ ದೂರವನ್ನು ನಾವು ಕಂಡುಹಿಡಿಯಬಹುದು. ಮಧ್ಯದಲ್ಲಿ ಫೋಕಸಿಂಗ್ ಸ್ಕ್ರೂ ಇರುತ್ತೆ. ಇದ್ರ ಮೂಲಕ ನಾವು ಆಬ್ಜೆಕ್ಟ್ನ ಅಡ್ಜಸ್ಟ್ ಮಾಡ್ಬೋದಾಗಿರುತ್ತೆ. ಇದರ ಮುಂಭಾಗ ಡಬಲ್ ಕಾನ್ಕೇವ್ ಮಿರರ್ನ ಲೆನ್ಸ್ನ ಅಳವಡಿಸಲಾಗಿರುತ್ತೆ. ಇದರ ಮುಂಭಾಗದಲ್ಲಿರ್ತಕ್ಕಂಥದ್ದೇ ಆಬ್ಜೆಕ್ಟ್ ಲೆನ್ಸ್. ಇಲ್ಲೂ ಸಹ ಡಬಲ್ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಿರ್ತಾರೆ. ಆದರೆ ಹಿಂದುಭಾಗದಲ್ಲಿ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಿರ್ತಾರೆ. ಈ ಉಪಕರಣದಿಂದ ನಾವು ನಿಖರವಾಗಿ ದೂರದ ವಸ್ತುಗಳ ಅಳತೆಗಳನ್ನು ತೆಗೆದುಕೊಳ್ಳಬಹುದಾಗಿರುತ್ತದೆ. ನೆನಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆನಮಾಪನ ಅಂತ ಸಬ್ಸ್ಕ್ರೈಬ್ ಆಗಿ ನೋಡಬಹುದಾಗಿದೆ. ನಮಸ್ಕಾರ.